ಅಂತ. ಇಂತಹ ಈ ಜಗತ್ ಸೃಷ್ಟಿಯಲ್ಲಿ ಬ್ರಹ್ಮದೇವರೇ ಮೊದಲಾದ ಎಲ್ಲರನ್ನು ಸೃಷ್ಟಿ ಮಾಡಿದ. ಬ್ರಹ್ಮದೇವರ ಸೃಷ್ಟಿ ವಿಚಿತ್ರ. ನಾಭಿ ಕಮಲದಲ್ಲೇ ಸೃಷ್ಟಿ ಮಾಡಿಬಿಟ್ರು. ಯಾರಾದರೂ ಗಂಡಸರು ಹಡೆದಿದ್ದವರು ಯಾರನ್ನ ಇದ್ದಾರ? ಒಬ್ಬ ರಾಜ ಇದ್ದಾನೆ, ಹೊಟ್ಟೆ ಒಡ್ಕೊಂಬಂದಿದ್ದಷ್ಟೇ. ನೋಡಿ, ಗರ್ಭಕೋಶ ಇಲ್ಲ, ಏನಿಲ್ಲ, ಮಂತ್ರ ಪ್ರಭಾವ. ಅವನ ಹೆಂಡತಿ ಕೊಡಬೇಕಾದಕ್ಕಂಥದ್ದೇನಿದೆ, ಇವನ ಅಶ್ವ ಹೆಂಡತಿ ಕೊಡಬೇಕಾಗಿದ್ದೇನಿದೆ ಅದನ್ನು ಇವನೇ ಕುಡಿದ್ಬಿಟ್ಟ, ನೀರು ಬಾಯಾರಿಕೆ ಆಗಿ. ಬೆಳಿಗ್ಗೆ ನೋಡ್ತಾ ನೀರು ಇಲ್ಲೇ ಇಲ್ಲ. ಆ ಹೆಂಡತಿ ಕೊಡಬೇಕು ನೋಡಿ, ಎಲ್ಲಿ ನೀರು ಯಾರು ಕುಡಿದು ಅಂದ? ನಾ ರಾತ್ರಿ ಇಲ್ಲಿ ಬಂದಿದ್ದೆ, ತುಂಬ ಬಾಯಾರಿಕೆ ಆಗಿತ್ತು, ಬಹುಶಃ ಇಲ್ಲಿ ಕುಡಿದ್ಬಿಟ್ಟಿರ್ಬೇಕು ನಾನೇ ಅಂದ. ಯಾರು ಕುಡಿದ್ರೂ ಕೂಡ ನಮ್ಮ ಮಂತ್ರ ಪ್ರಭಾವ ಬೀರತ್ತೆ ಅಂದರು. ನೋಡಿ, ಗರ್ಭಿಣಿ ಆದ, ಗರ್ಭವೇ ಇಲ್ಲ, ಗರ್ಭಕೋಶವೇ ಇಲ್ಲ, ಗರ್ಭಿಣಿ ಆದ, ಹೊಟ್ಟೆ ಹೊಡ್ಕೊಂಡು ಬಂದ. ಮತ್ತೆ ಸಿಸೇರಿಯನ್ ಎಂಬತಕ್ಕಂಥ ಮುಂದಿನ ಒಂದು ತತ್ವಕ್ಕೆ ಅವನೇ ಮಾರ್ಗದರ್ಶನ ಮಾಡಿಕೊಟ್ಟ. ಮಹಾಭಾರತದಲ್ಲಿ ಏನಿಲ್ಲ, ಎಲ್ಲ ಇದೆ. ಸಿಸೇರಿಯನ್ ಇದೇನ್ರಿ ಅಂದರೆ, ಗಂಡು ಇದ್ದಾನಲ್ಲ ಅವನು ಹಡೆದು, ಆಮೇಲೆ ಗಂಡು ಮಗುವನ್ನು ಹಡೆದಿದ್ದಾನವ, ಅವನೇ ಮಾಂಧಾತ ರಾಜ. ಅದಕ್ಕೆ ರಾಜರಲ್ಲಿ ಮೊಟ್ಟ ಮೊದಲು ಹೇಳೋದೇ ಅವನ್ನ, ಮಾಂಧಾತ ನಹುಶೋಂ ಬರೀಶ ಸಗರೋ ಅಂತ. ಇಂದ್ರದೇವರು ಬಂದು ಯಜ್ಞದಿಂದ ಸಂತುಷ್ಟರಾಗಿ ತಮ್ಮ ಈ ತೋರು ಬೆರಳಿದೆ ಅದನ್ನು ಬಾಯಿಲಿಟ್ರಂತೆ. ಯಾಕೆ ಅಂದರೆ ಹಾಲು ಬರಬೇಕಲ್ಲ, ಅದಕ್ಕೆ ಅಮೃತವೇ ಸುರಿಸಿದ್ದಾರೆ. ಒಂದೇ ಒಂದು ದಿವಸದಲ್ಲಿ ಇಡೀ ಭೂಮಂಡಲ ತಿರುಗಿ ಎಲ್ಲ ರಾಜರನ್ನು ಸೋಲಿಸಿ ಗೆದ್ಕೊಂಬಂದಿರತಕ್ಕಂಥ ಮಹಾಪುರುಷ ಅಂತ ಮಾಂಧಾತ ರಾಜ. ಇದೆಲ್ಲ ಇಷ್ಟು ವಿಚಿತ್ರಗಳೆಲ್ಲ ಇರುವಾಗ ಪರಮಾತ್ಮ ಅತ್ಯದ್ಭುತವಾದ ಶಕ್ತಿ ಉಳ್ಳಂತಹ ಪರಮಾತ್ಮನಿಗೆ ಯಾವುದೂ ಅಸಾಧ್ಯವಾದದ್ದಲ್ಲ. ಇದೆಲ್ಲ ನಾವು ನೋಡಬೇಕು. ಈ ಪ್ರಪಂಚ ಮೊದಲು ಈ ಜಗತ್ತನ್ನು ನೋಡಬೇಕು, ಆಮೇಲೆ ಜನಾರ್ದನ ನೋಡಬೇಕು. ನಾವು ಬರೀ ಜಗತ್ತನ್ನು ನೋಡೋದ್ರಲ್ಲೇ ಇದ್ದು ಬಿಟ್ಟಿದ್ದೀವಿ ಅಷ್ಟೇ, ಜಗನ್ನಾಥ ನೋಡಲಿಕ್ಕೆ ಹೋಗಲ್ಲ. ಜಗತ್ತನ್ನು ನೋಡುವ ಒಂದು ಕುತೂಹಲ ಇದಲ್ಲ, ಅದು ಅಷ್ಟಕ್ಕೆ ಸಾಕು ನಮಗೆ. ಅದು ಹೇಗೆ ಬಂತು ನಾವು ಕೇಳ್ತಾ ಇಲ್ಲ. ಸೂರ್ಯ ಇದ್ದಾನಲ್ಲ, ಅವನನ್ನು ನೋಡಲಿಕ್ಕೆ ಎಲ್ಲ ಹೋಗ್ತಾರೆ. ಸಾಯಂಕಾಲ ಸೂರ್ಯನ ನೋಡಲೇಬಾರದು. ಆ ಕನ್ಯಾಕುಮಾರಿ ಅಂತ ನೋಡ್ಲಿಕ್ಕೆ ಹೋಗ್ತಾರೆ. ಎಷ್ಟು ಜನ ಅಂತೀರಿ? ಪ್ರತಿ ದಿವಸವೂ ಸಾಯಂಕಾಲದ ಕಿರಣದಲ್ಲಿ ಕೆಂಪಾಗಿರತಕ್ಕಂಥ ಕಿರಣ ಬೆಳಿಗ್ಗೆನೂ ನೋಡಬಾರ್ದು, ನಾವು ಸಾಯಂಕಾಲವೂ ನೋಡಬಾರ್ದು. ನೋದ್ಯೇತಮಾದಿತ್ಯಂ ಅಸ್ತಮ್ಯಂತಂ ಅಂತ ಹೇಳ್ತಾರೆ. ಕೆಂಪಗಿರೋ ಸೂರ್ಯನ ನೋಡಬಾರ್ದು, ಬೆಳ್ಳಗಾಗ್ತಾನಲ್ಲ ಆಮೇಲೆ ನೋಡಬೇಕು. ಇಲ್ಲಿ 5 ಗಂಟೆ 5:30ವರೆಗೂ ನೋಡಿ ಪರವಾಗಿಲ್ಲ, ಆಮೇಲೆ 6 ಗಂಟೆ ಆಗ್ತಾ ಇರೋವಾಗ ನಾವೇನು ಮಾಡಬೇಕು? ಆಗೆಲ್ಲ ಗಿಡಮೂಲಿಕೆಗಳಲ್ಲಿರತಕ್ಕಂಥ ಶಕ್ತಿ ಎಳ್ಕೊಂಬಂದಿತ್ತು ಆ ಕಿರಣದಲ್ಲಿ. ಒಂದು ಅರ್ಧ ಗಂಟೆ 20 ನಿಮಿಷ ಆ ಸೂರ್ಯನ ಮೈ ಕೊಡ್ರಿ, ಕಲ್ಲು ಆಗುತ್ತೆ, ಎಲುಬುಗಳೆಲ್ಲ ಗಟ್ಟಿ ಆಗುತ್ತೆ. ಸೊಟ್ಟ ಇದ್ದೆ ನೆಟ್ಟಗಿದ್ದಿದ್ದರೆ ಸರಿಯಾಗ್ಬಿಡು. ಯಾಕೆ ಹಿಂದೆ ಆಗ ಹೋಗಬೇಕು ಜಾಗಿಂಗ್ ಅಂತ ಹೇಳ್ತಾ ಇದ್ರು. 4ಕ್ಕೆ ಶುರು ಮಾಡಿಬಿಡ್ತಾರೆ ಜಾಗಿಂಗ್ಗೆ. ಬೆಳಿಗ್ಗೆ ಯಾವತ್ತೂ ಜಾಗಿಂಗ್ ಮಾಡಬಾರ್ದು. ಬೆಳಿಗ್ಗೆ ಜಾಗಿಂಗ್ ಮಾಡ್ಲಿಕ್ಕೆ ಹೇಳಿದ್ದಲ್ಲ. ದೇವ್ರ ಪೂಜೆ, ಸಂಧ್ಯಾ ವಂದನೆ ಇದಕ್ಕಿರಬೇಕು. ಏನು ಎಲ್ಲರೂ ಹೋಗ್ತಾ ಇರ್ತಾರೆ. ಆ ಜಾಗಿಂಗ್ ಮಾಡೋ ರಭಸದಲ್ಲಿ ಸಂಧ್ಯಾ ವಂದನೆ ಎಲ್ಲ ಪೂಜೆ, ಆಮೇಲೆ ಆಫೀಸ್ಗೆ ಹೋಗಬೇಕು, ತಿಂದ ಆಫೀಸ್ಗೆ ಹೊಟ್ಟೋದ. ಇಷ್ಟು ಕಷ್ಟಪಟ್ಟು ಪರಮಾತ್ಮ ನಮಗೇನೆ ಥ್ಯಾಂಕ್ಸ್ ಹೇಳೋದು ಗೊತ್ತಿಲ್ವಾ? ಯಾರಾದರೂ ಗಾಡಿಯಿಂದ ಇಲ್ಲಿ ಕರ್ಕೊಂಬಂದರೆ, ಥ್ಯಾಂಕ್ಸಪ್ಪ, ತುಂಬ ಥ್ಯಾಂಕ್ಸಪ್ಪ, ಭಾರಿ ಒಳ್ಳೆ ಕೆಲಸ ಮಾಡಿ, ಎಷ್ಟು ಥ್ಯಾಂಕ್ಸ್ ಹೇಳ್ತಾ ಇದ್ದೀರಿ. ಅವನು ಇಲ್ಲಿಂದ ಇಲ್ಲಿ ಕರ್ಕೊಂಬಂದಿದ್ದು. ನೀವು ಎಲ್ಲಿ ಬಿದ್ದಿದ್ರಿ? ಅಂತರಿಕ್ಷ ಲೋಕದಲ್ಲಿ ಬಿದ್ದಿದ್ರಿ. ಯಾವ ಧರ್ಮ ಎತ್ತಿ ಬಿಸಾಕಿದ್ದ, ಅಲ್ಲಿಂದ ನಿಮಗೆ ಇಲ್ಲಿ ಕರ್ಕೊಂಬಂದ. ಎಲ್ಲಿ? ಮಳೆ ಮೂಲಕವಾಗಿ. ಮೊದಲು ಮೇಘಮಂಡಲ, ಅಲ್ಲಿಂದ ಮಳೆಯಾಗಿ ಭೂಮಿ, ಭೂಮಿಯಿಂದ ಧಾನ್ಯ, ಧಾನ್ಯದಿಂದ ತಂದೆಯಿಂದ ತಾಯಿ ಗರ್ಭದಲ್ಲಿ. ಆ ಗರ್ಭದಲ್ಲಿ ರಕ್ಷಣೆ ಮಾಡೋ ರೀತಿಯೇ ನನ್ನ ಸ್ವಲ್ಪ ಹೇಳಿನಲ್ಲ, ಆ ರೀತಿ ಅಷ್ಟು ಭದ್ರವಾಗಿ ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಆಮೇಲೆ ಸೂತಿಕಾ ವಾಯು ಎಂಬತಕ್ಕಂಥದ್ದು ಬಂದು ಮಗುವನ್ನು ಕೆಳಗಡೆ ಹಾಕತ್ತೆ. ಮೊದಲು ಹಾಲಿಲ್ಲ ತಾಯಿಯ ಎದೆಯಲ್ಲಿ, ಆಮೇಲೆ ಕೆಲವು ವರ್ಷ ಆಮೇಲೆ ಹಾಲು ಇರೋದಿಲ್ಲ. ಆದರೆ ಈ ಮಗು ಹುಟ್ಟಿದಾಗ ಹಾಲು ತುಂಬಿಸಿಟ್ಟಿದ್ದಾನೆ, ಮಗುವಿಗೆ ಪಥ್ಯವಾದ ಆಹಾರ ತಿನ್ನಲಿ ಅಂತ. ಇಷ್ಟೊಂದು ರಕ್ಷಣೆ ಮಾಡಿರ್ತಕ್ಕಂಥ ಪರಮಾತ್ಮ ಒಂದು ಥ್ಯಾಂಕ್ಸ್ ಹೇಳಬಾರ್ದ? ಆ ಥ್ಯಾಂಕ್ಸ್ ಹೇಳ್ತೀವಿ ಪರಮಾತ್ಮ ಥ್ಯಾಂಕ್ಸ್ ಅಯ್ಯ, ಅದಲ್ಲ, ಅದು ಅವನಿಗೆ ಅರ್ಥ ಬರಲ್ಲ. ನಿಮ್ಮ ಥ್ಯಾಂಕ್ಸ್ ಇದು ಗೊತ್ತಿಲ್ಲ. ಸಂಧ್ಯಾ ವಂದನೆ ಮಾಡಿರಿ. ಸಂಧ್ಯಾ ನಾಮಕನಾದ ಪರಮಾತ್ಮನಿಗೆ ವಂದನೆ ಮಾಡೋದಂದರೆ ಥ್ಯಾಂಕ್ಸ್ ಹೇಳೋದು ಅಂತ ಅರ್ಥ. ದೇವ್ರ ಪೂಜೆ ಅಂತ, ದೇವ್ರ ಪೂಜೆ ಮಾಡದೆ ನಾವು ಊಟ ಮಾಡ್ಲಿಕ್ಕೆ ಬರೋಲ್ಲ ನಮಗೆ. ದೇವ್ರಿಗೆ ಹೇಳಬೇಕಲ್ಲ, ಕದ್ದು ತಿಂದಾಗಿ ನಾವು ನಾವು ತಿನ್ಬೋದು ಬೇಕಾದ್ರೆ. ನೀವೇನು ಅನ್ನಲ್ಲ, ಒಂದು ಹಣ್ಣು ತಿನ್ನಲ್ಲ ಅಂತ ನಾವು ಒಂದು ಮಾತು ಕೇಳಬೇಕಲ್ವ ನಾವು ತಿನ್ಬೇಕಾದ್ರೆ. ಯಾಕಂದ್ರೆ ನಿಮ್ಮದೇ ಅದು, ನಮ್ದಲ್ಲ.
ಅದು ಕಳ್ಳ ಆಗ್ತಾನೆ ನಾವು. ಹಾಗೆ ಊಟ ಮಾಡಿ ಕಳ್ತನ ಮಾಡಿದ್ರೆ ಏನು ಶಿಕ್ಷೆ ಆಗಬೇಕು, ಆಮೇಲೆ ಅದಾಗತ್ತೆ. ಅದಕ್ಕೆ ಇನ್ನಾದರೂ ಏಕೋಭಾವದಿ ಇಷ್ಟು ವರ್ಷ ಮಾಡಲೇ ಇಲ್ವಲ್ರಿ ಅಂದರೆ ಬಿಡಿ, ಆಗೋಗಿದ್ದು ಆಗೋಯ್ತು. ಇನ್ನಾದರೂ ಏಕೋಭಾವದಿ ಪುರಂದಾಸರು ಹೇಳೋದು, ಇನ್ನಾದರೂ ಸಂಧ್ಯಾ ವಂದನೆ ಮಾಡಪ್ಪ, ಕಲ್ತ್ಕೊ. ಬೇಕಾದಷ್ಟು ವ್ಯವಹಾರಗಳು ಮಾಡಲಿಕ್ಕಿದೆ ಈಗ. ಏನಿಲ್ಲ, ಒಂದು ಮೊಬೈಲ್ ಹಾಕ್ಬಿಟ್ಟು ಸಂಧ್ಯಾ ವಂದನಂ ವೇದವ್ಯಾಸಾಚಾರ ಅಂದರೆ ತಕ್ಷಣ ಸಂಧ್ಯಾ ವಂದನೆ ಬರುತ್ತೆ. ದೇವ ಪೂಜೆ ಬೇಕಾ, ದೇವ ಪೂಜೆ ಬರುತ್ತೆ. ಯಾವುದು ಕೃಷ್ಣಾಷ್ಟಮಿ ವ್ರತ ಬೇಕಾ, ಅದು ಮಾಡೋ ಕ್ರಮ ಇದೆ. ಎಲ್ಲ ರೆಡಿಮೇಡ್ ಆಗಿ ನಮ್ಮ ಯೂಟ್ಯೂಬ್ನಲ್ಲಿ ಸಿಗತ್ತೆ ನಿಮಗೆ. ಇಷ್ಟೆಲ್ಲ ವ್ಯವಹಾರ ಮಾಡಿ ತೋರಿಸಿ, ಅದು ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ದೇವೆ ನಾವು. ಲಕ್ಷ್ಮೀ ಪೂಜೆ, ಗಣಪತಿ ಪೂಜೆ, ಆಮೇಲೆ ಋಷಿ ಪಂಚಮಿ ಪೂಜೆ, ಎಲ್ಲ ಪೂಜೆಗಳು ಮಾಡಿದ್ದೀವಿ. ವೈಶ್ವದೇವ ಅದು ಮಾಡಿದ್ದೇವೆ, ಔಪಾಸನ ಅದು ಮಾಡಿದ್ದೇವೆ. ದೇವ ಪೂಜಾ ಸಂಕ್ಷೇಪ 1/4 ಗಂಟೆಲಿ ಮಾಡೋದು ಅದು ಮಾಡಿದೆ, ಅರ್ಧ ಗಂಟೆದಿದೆ, 3 ಗಂಟೆದಿದೆ, 1.5 ಗಂಟೆದಿದೆ. ಇಷ್ಟೆಲ್ಲ ಫೆಸಿಲಿಟಿ ಇದ್ದು ಕೂಡ ನೀವು ಮಾಡಿಲ್ಲ ಅಂದರೆ, ಶ್ರೀಮದಾಚಾರ್ಯ ಹೇಳ್ತಾರೆ, ಯಾರು ಗುರುಗಳು ಸಿಕ್ಕಿದಾಗ ಅವರನ್ನು ಉಪಯೋಗ ಮಾಡಿಕೊಳ್ಳದೆ ಅವರು ಜೀವನ ಹಿಂಗೆ ಕಳೀತಾರೆ, ಅವರಂತಹ ನತದೃಷ್ಟನಾದ ವ್ಯಕ್ತಿ ಇನ್ನೊಬ್ಬನಿಲ್ಲ ಅಂತ ಬೈತಾರೆ. ಇದೆಲ್ಲ ಶಾಸ್ತ್ರಗಳೆಲ್ಲ ನಾವು ಓದಿ ಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಹರಿಯೇ ಸರ್ವೋತ್ತಮ, ವಾಯುವೇ ಜೀವೋತ್ತಮ, ಈ 2 ತತ್ವಗಳನ್ನು ನಾವು ಮಾಡ್ಕೊಂಡ್ವಿ ಅಂದರೆ ಸರಿಯಾಗಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂಥೇಳಿ, ಇಲ್ಲಿ ಪರಮಾತ್ಮನ ರಕ್ಷಣೆ ಮಾಡಿದ್ದು ಹೇಗೆ? ಉತ್ಪತ್ತಿ ಆಯಿತು, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ ಬಂಧ ಮೋಕ್ಷ. ಬ್ರಹ್ಮದೇವನ ಸೃಷ್ಟಿ ಮಾಡಿ ಎಲ್ಲ ಸೃಷ್ಟಿ ಮಾಡ್ತಾರೆ. ಬ್ರಹ್ಮದೇವರ ಸೃಷ್ಟಿ ಅಲ್ಲೂ ಕೂಡ ಪರಮಾತ್ಮನನ್ನು ಬಿಟ್ಟು ಬೇರೆ ಎಲ್ಲವನ್ನು ಅವರೇ ಸೃಷ್ಟಿ ಮಾಡಿದ್ರು. ಸಂಹಾರ ಮಾಡೋದು ರುದ್ರದೇವರಿಗೂ ಸಂಹಾರ ಮಾಡ್ತಾನೆ ಪರಮಾತ್ಮ. ನಿಯಮನ ಮಾಡ್ತಾನೆ. ನಿಯಮನ ಅಂದ್ರೆ ಏನು? ಎಲ್ಲೆಲ್ಲೋ ನಾವು ಹೋಗೋಂಗಿಲ್ಲ, ಏನೇನೋ ಮಾಡೋಂಗಿಲ್ಲ, ಬುದ್ಧಿ ಪ್ರಚೋದನೆ ಮಾಡ್ತಾನೆ. ಏನಂತ? ಅಲ್ಲಿ ಹೋಗಬೇಡ ಅಂತ ಹೇಳ್ತಾನೆ. ನಿಮಗೆ ಅನಾನುಕೂಲ ಆಗತ್ತೆ ಅಂತ ಪರಮಾತ್ಮನಿಗೆ ಗೊತ್ತಿರುತ್ತೆ. ನೀವು ದೇವ್ರ ಭಕ್ತನಾಗಿದ್ದ ಅಂದರೆ ಅವನು ಹೇಳ್ತಾನೆ, ನೋಡಿ ಅಲ್ಲಿ ಹೋಗಬೇಡ ಅಂತ ಬುದ್ಧಿ ಕೊಡ್ತಾನೆ. ದೇವತೆಗಳು ಯಾವತ್ತೂ ಕೂಡ ನಮ್ಮನ್ನು ರಕ್ಷಣೆ ಮಾಡಬೇಕಾಗಿದ್ರೆ ಅವರು ಬಂದು ನದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲವತಿ. ಪಶುಪಾಲಕ ಇರ್ತಾನಲ್ಲ, ಕವು ಹರಡಿರ್ತಾನೆ ನೋಡ್ರಿ, ಅವನು ಗೋವನ್ನು ಕೋಲಿಟ್ಕೊಂಡು ರಕ್ಷಣೆ ಮಾಡುವಂತೆ ಪರಮಾತ್ಮ ರಕ್ಷಣೆ ಮಾಡುವುದಿಲ್ಲ. ಎಂ ರಕ್ಷದು ಮಿಚ್ಚಂತಿ ಬುದ್ಧಿಯ ಸಂಯೋಜಯಂತಿ ತಂ. ಅವನಿಗೆ ಬುದ್ಧಿ ಕೊಡ್ತಾನಲ್ಲ ಅಲ್ಲಿ ಹೋಗಬೇಡ ಅಂಥೇಳಿ. ಆ ಬುದ್ಧಿನ ತಿಳ್ಕೊಂಡು ನಾವು ಆ ಪ್ರಕಾರ ಮಾಡಬೇಕು. ಎಲ್ಲ ಅವನೇ ತಾನೆ. ಊಟ ಮಾಡು ಅಂತ ಹೇಳಿದ್ನಲ್ಲ, ತಟ್ಟೆ ಇಟ್ಕೊಂತ ಹೇಳಿದ್ನಲ್ಲ, ಊಟ ಮಾಡ್ಬೇಕು ತಾನೆ. ಊಟ ಮಾಡಿದ್ರೆ ಮತ್ತು ಅದಕ್ಕೆ ಮಾತ್ರ ಮಾಡಿದ್ರೆ ಹಾಗೆ ಸಂಧ್ಯಾವನ ಮಾಡೋದು ಬುದ್ಧಿ ಕೊಟ್ಟನಲ್ಲ, ಯಾಕೆ ಮಾಡಲಿಲ್ಲ? ಆಗ ನಮ್ಗೆ ತಪ್ಪಾಗತ್ತೆ. ದೇವ್ರ ಪೂಜೆ ಅದು ಎಲ್ಲ ನಮ್ಮ ಮನಸ್ಸಮಾಧಾನ ಇರುತ್ತೆ. ನೀವು ಒಂದು ಸಾರಿ ದೇವ್ರ ಪೂಜೆ ಮಾಡಿ ಊಟ ಮಾಡಿರಿ, ಏನೋ ಒಂದು ಗೆದ್ದು ಬಿಟ್ರೆ ನೀವು ಲೋಕವನ್ನು, ಆ ರೀತಿ ಭಾವನೆ ಇರುತ್ತೆ. ಯಾರೇ ಹಾಕ್ಕೊಳ್ಳಿ, ಒಂದು ಸಂಧ್ಯಾ ವಂದನೆ, ಸಾಯಂಕಾಲ ಸಂಧ್ಯಾ ಒಂದು ದೇವರಿಗೆ ಒಂದು ಹಾಲು ನೈವೇದ್ಯ ಇಟ್ಟು ಒಂದು ಪುಷ್ಪಾದಿಗಳಿಂದ ಅರ್ಚನೆ ಮಾಡಿ ಒಂದು ಮಂಗಳಾರತಿ ಮಾಡಿ, ಸ್ವಾಮಿ ಎಲ್ಲ ನಿಂದಪ್ಪ ಕೊಟ್ಟಿದ್ದು ಅಂತ ಒಂದು ನಮಸ್ಕಾರ ಮಾಡಿರಿ. ನಮಸ್ಕಾರ ಮಾಡಿದ್ರೆ ಏನಾಯಿತು? ಇಲ್ಲೆಲ್ಲ ವ್ಯಾಯಾಮ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದೇನೇ. ಬೆಳಿಗ್ಗೆ ನೀವು 10 ನಮಸ್ಕಾರ ಎದ್ದು ಹಾಕ್ಬಿಡ್ರಿ, ಯಾವ ಜಾಗಿಂಗೂ ಬೇಡ. ದೇವ್ರ ನಮಸ್ಕಾರವೂ ಆಯಿತು, ನಿಮಗೆ ನಿಮ್ಮ ಸಾಧನೆಯೂ ಮುಗಿಯಿತು. ಏಕಾದಶಿ ಉಪವಾಸ ಒಂದು ಮಾಡಿಬಿಡಿ. ಯಾತಕ್ಕೆ? ದೇವ್ರ ಪ್ರೀತಿಗೆ ಅಂತಲ್ಲ, ಆರೋಗ್ಯ ಬರಲಿಕ್ಕೆ ಅಂತೆ ಮಾಡಿ, ಪರವಾಗಿಲ್ಲ. ಏನೂ ತಿನ್ನಬೇಡ್ರಿ. ಎಲ್ಲ ತಿಂದು 15 ದಿವಸದಿಂದ ಹೊಟ್ಟೆ ಕೆಟ್ಟು ಹೋಗಿತ್ತು. ಒಂದು ದಿವಸ ಉಪವಾಸ ಕೊಟ್ರಿ, ಯಂತ್ರಗಳೆಲ್ಲ ಆರಾಮಾಯಿತು. ದ್ವಾದಶಿಯಿಂದ ಊಟ ಮಾಡಲಿಕ್ಕೆ ಎಷ್ಟು ಸಂತೋಷ ಆಗುತ್ತೆ ನೋಡ್ರಿ. ನಾಳೆ ಊಟ ಮಾಡಬೇಕಪ್ಪ ಅನ್ಸತ್ತೆ. ಏಕಾದಶಿಯೂ ಊಟ, ದ್ವಾದಶಿ ಊಟ, ದಶಮಿ ಊಟ ಮಾಡೋನಿಗೆ ರುಚಿ ಏನು ಗೊತ್ತಾಗುತ್ತೆ ಹೇಳಿ ನೋಡೋಣ. ಒಂದು ದಿವಸ ಉಪವಾಸ ಇರಬೇಕು. ಅದಕ್ಕೆ ರಾತ್ರಿ ಉಪವಾಸ, ಭಾನುವಾರ ಉಪವಾಸ. ಯಾಕೆ? ನಾಳೆ ಊಟ ಚೆನ್ನಾಗಿ ತಿನ್ನಲಿಕ್ಕೆ ನಮ್ಮ ಶಾಸ್ತ್ರದ ಬಗ್ಗೆ ಹೇಳಿದ್ದು. ಅದಕ್ಕೆಲ್ಲ ಪರಮಾತ್ಮನ ಮೂಲ ಕಾರಣ. ಅಂತಹ ಪರಮಾತ್ಮ ಏನಿದ್ದಾನವನು ಈ ಜಗತ್ತನ್ನು ಸೃಷ್ಟಿ ಮಾಡಿ ಉತ್ಪತ್ತಿಯಾದಿಗಳೆಲ್ಲ ಮಾಡ್ತಾನೆ ಅಂತ ಹೇಳಿಕೆ ಪರೀಕ್ಷಿತ್ ರಾಜನೇ ಒಂದು ದೃಷ್ಟಾಂತ ನಮಗೆ. ಅವನ ಉತ್ಪತ್ತಿ ಎಂಬುದಕ್ಕೆ ಅದ್ಭುತ. ನೆನ್ನೆ ಹೇಳಿದ್ನಲ್ಲ ಹಾಗೆ, ಗರ್ಭದಲ್ಲಿ ಇರುವಾಗಲೇ ಅಸ್ತ್ರ ಬಂದು ಹೊಡಿತಾ ಇದೆ, ಪರಮಾತ್ಮ ಬಂದು ರಕ್ಷಣೆ ಮಾಡದ. ಹರೇ ಸರಕ್ಷಿತ ರಕ್ಷದಿ ಯೋಹಿ ಗರ್ಭೆ. ಯಾರು ಗರ್ಭದಲ್ಲಿ ನಮ್ಮ ರಕ್ಷಣೆ ಮಾಡಿದ್ನೋ ಅವನೇ ಗರ್ಭದಿಂದ ಆಚೆ ಬಂದು ರಕ್ಷಣೆ ಮಾಡೋದು. ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ? ಆಮೇಲೆ ಪರೀಕ್ಷಿತ ರಾಜನ ರಕ್ಷಣೆ ಆಯಿತು.
ಉತ್ಪತ್ತಿ ಸ್ಥಿತಿ 66 ವರ್ಷಗಳ ಕಾಲ ಸುಖವಾಗಿ ಇದ್ದ. ಯಾರೋ ಪರೀಕ್ಷಿತ್ ರಾಜ. ಅಷ್ಟೊತ್ತು ರಕ್ಷಣೆ ಮಾಡಿದವರು ಯಾರು? 66 ವರ್ಷ. ಭಗವಂತ ಇನ್ಯಾರು ರಕ್ಷಕ ಇಲ್ಲ. ಉತ್ಪತ್ತಿ ಸ್ಥಿತಿ ಸಂಹಾರ. ನೋಡಿ, ಅವನು ಕೊಲ್ಲಬೇಕಾದ್ರೆ ಆಯ್ತು, ಅವನ ಆಯುಷ್ ಮುಗೀತು. ಒಂದು ನೆಪ ಇಟ್ಟ. ಯಾರೋ ಒಬ್ಬ ಶೃಂಗಿ ಅಂತೆ, ಅವನ ಶಾಪ. ಅವನಿರೋದು 8 ವರ್ಷ ಬಾಲಕ, ಇವನು 66 ವರ್ಷ. ಇವನ ಶಾಪ ಹೇಗೆ ತಗಲ್ತ್ರಿ ಅಂದರೆ, ಭಾಗವತ ಸಾರೋದ್ಧಾರಕಾರರು ಹೇಳ್ತಾರೆ, ಸಾಲಿಗ್ರಾಮ ಇಷ್ಟು ದಪ್ಪ ಇದ್ದರೂ ಪೂಜೆ ಮಾಡಿದ್ರೆ ಅಥವಾ ಕಾಲಿಂದ ಒದ್ರೆ ಫಲ ವಿಫಲ ಕೊಟ್ಟೇ ಕೊಡುತ್ತೆ. ಹಾಗೆ ಚಿಕ್ಕ ಹುಡುಗ ಆಗಿದ್ದರೂ ಕೂಡ ಚಿಕ್ಕ ಸಾಲಿಗ್ರಾಮದಂತೆ ಫಲ ಕೊಟ್ಟೇ ಕೊಟ್ಟತ್ತೆ. ಅವನು ಮಹಾ ತಪಸ್ವಿಯವನು. ಆದ್ದರಿಂದ ಶಾಪ ಬಂತವನಿಗೆ. ಆ ಶಾಪ ನಿಭಾವಕ್ಕೆ ದೇಹತ್ಯಾಗ ಮಾಡಬೇಕಾಯಿತು. ಆದರೆ ಇನ್ನೂ ಸಾಧನೆ ಸಾಕಷ್ಟು ನಡೆದಿಲ್ಲ, ಒಳ್ಳೆಯ ಗುರುಗಳ ಉಪದೇಶ ನಡೆದಿಲ್ಲ. ಅದಕ್ಕೇನು ಮಾಡಿದ್ರು? ಸರಿಯಾಗಿ ಶುಕಾಚಾರ್ಯನ ಬರೆಸಿದ್ದಾರೆ. ಅವನಿಗೆ ಸರ್ಪದ ಭಯ ಇರೋದು. ಸರ್ಪದ ಭಯ ಇದ್ದ ಮೇಲೆ ಯಾರನ್ನು ಕರೆಸ್ಬೇಕು ನಾವು? ಸರ್ಪ ಮನೆಗೆ ಬಂದಿದೆ ಅಂದರೆ ಪೊಲೀಸ್ನ ಕರೆಸ್ತಾರೇನೋ? ಹಾವಾಡಿಯನ್ನು ಕರಿಬೇಕು. ಇವರು ಯಾರು ಬಂದಿದ್ದೀಗ? ಅವರು ಸರ್ಪಭೂಷಣ ರುದ್ರದೇವರು. ಅವರ ಹಾವು ಗಿವು ಎಲ್ಲ ಗೊತ್ತವರಿಗೆ, ಅದನ್ನು ಪರಿಹಾರ ಮಾಡೋದು. ಆದ್ದರಿಂದ ಶುಕಾಚಾರ್ಯರು ಬಂದರು. ತಮ್ 2 ವರ್ಷಂ 16 ವರ್ಷ ಮಹಾಸುಂದರ ರೂಪ ರುದ್ರದೇವರದು. ಅವರ ಹಿಂದೆ ಬರ್ತಾ ಇದೆ, ಎಲ್ಲ ಸ್ತ್ರೀಯರು ಅವರ ಹಿಂದೆ ಬರ್ತಾ ಇದ್ದಾರಂತೆ ಅವನ ಸೌಂದರ್ಯವನ್ನು ನೋಡಿ. ಮಕ್ಕಳೆಲ್ಲ ಅವನನ್ನು ಮಣ್ಣು ಬಿಸಾಕೋದು, ಕಲ್ಲು ಬಿಸಾಕೋದು, ಏನೋ ಮಾಡ್ತಾ ಏನು ನಕ್ಕೊಂಡು ಹೋಗ್ತಾ ಇದ್ದಾನೆ. ಶಾಂತಂ. ವಿಜಯದಾಸನ ಸ್ತೋತ್ರ ಮಾಡ್ತೀವಿ ನಾವು. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ. ಶಾಂತ ಅಂದರೆ ಭಗವನ್ನಿಷ್ಠವಾದ ಬುದ್ಧಿ. ಯಾವಾಗಲೂ ದೇವರು, ಯಾವಾಗಲೂ ದೇವರು. ಮೈ ಮೇಲೆ ಬಟ್ಟೆ ಇಲ್ಲ, ಯೋಚನೆ ಏನ್ರಿ ಬಟ್ಟೆ ಇಲ್ದಿದ್ದು ಹೇಗಿರಿ ಅಂದರೆ ಏನಿಲ್ಲ. ಪರಮಾತ್ಮನ ಮುಂದೆ ಬಟ್ಟೆಯೂ ಬೇಡ ಅಂತಾರೆ. ಸ್ಕಾಂದ ಪುರಾಣ ಹಾಗೆ ಹೇಳುತ್ತೆ. ಯಮುದ್ದಿಶ್ಯ ಸದಾನಾಥಂ ಮಹೇಶೋಪಿ ದಿಗಂಬರಃ ಜಟಿ ಭಸ್ಮಾವಲಿಪ್ತಾಂಗ ತಪಸ್ವಿ ವೀಕ್ಷತೆ ಜನೈಹಿ. ಸ್ಕಾಂದ ಪುರಾಣ ರುದ್ರದೇವರು ವರ್ಣನೆ ಮಾಡುವಾಗ ಪರಮಾತ್ಮನನ್ನು ಅವರು ನೋಡ್ತಾ ಇದ್ರು ಅಂದರೆ ಮೈ ಮೇಲೆ ಬಟ್ಟೆ ಇಲ್ಲ ಅಂದರೆ ಅರಿವೇ ಇಲ್ಲ ಎಂಬ ಪರಿವೇನೇ ಇಲ್ಲ, ಏನಿಲ್ಲ. ಆರಾಮ್ ಪರಮಾತ್ಮ ಅಂತ. ಅದು ಯಾಕೆ? ಯಮುದ್ದಿಶ್ಯ, ಪರಮಾತ್ಮ ಪ್ರೀತಿಯಾಗಲಿ, ಅವನಿದ್ದರೆ ನಮ್ಗೆ ಏನು ಬೇಡ ಅಂತ. ಅಂತಹ ಶುಕಾಚಾರ್ಯರು ಬಂದರು, ಕರ್ಕೊಂಡು ಹೋದ. ಸ್ವಾಮಿ, ನನ್ನ ಸ್ಥಿತಿ ಹೀಗಾಗಿದೆ, ಅನುಗ್ರಹ ಮಾಡಿ ಅಂತ ಭಾಗವತ ಹೇಳಿದರು. ಆದರೆ ಜ್ಞಾನವನ್ನು ಕೊಟ್ಟರು. ಹಾಗೆ ಅಲ್ಲಿ ಅಜ್ಞಾನ ಕೊಟ್ಟರು. ಅಲ್ಲಿ ಯಾರು ಅವ್ರಿಗೆ ಯಾರು ಶಮೀಕರು ಗೊತ್ತಿಲ್ವ ಅವನಿಗೆ? ಶಮೀಕರು ಗೊತ್ತಿಲ್ಲ, ಗೊತ್ತೇ ಇದೆ ಅವನಿಗೆ. ಅವರ ಅರಮನೆಗೆ ಆಗ ಬರ್ತಾ ಇರ್ತಾರೆ, ಬೇಕಾದಷ್ಟು ಗೌರವ ಪಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಯಾರು ಗೊತ್ತಿದೆ, ಅವ್ರ ಸ್ವರೂಪ ಗೊತ್ತಿದೆ. ಹಾವನ್ನು ತೊಗೊಂಡು ಹಾಕ್ತಾರೆ ಯಾರಾದರೂ? ಸಮಾಧಿ ಅವಸ್ಥೆಯಲ್ಲಿ ಇದ್ದಾರೆ ಗೊತ್ತಿದ್ದು ಹಾಕ್ತಾರ? ನೋಡಿ, ಅಜ್ಞಾನ ಕೊಟ್ಬೇಡ ಪರಮಾತ್ಮ ಇಲ್ಲಿ. ಜ್ಞಾನ ಕೊಟ್ಟಿದ್ದವನೇ, ಆಮೇಲೆ ಅಜ್ಞಾನ ಕೊಟ್ಟ. ಇದರಿಂದ ಶಾಪ ಬಂತು. ಜ್ಞಾನ ಅಜ್ಞಾನ ಬಂಧ, ಸಂಸಾರದಲ್ಲಿ ಬಂಧಿತನಾಗಿ ಇದ್ದ. ಉಪದೇಶ ಆಯಿತು. ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ. ಸೀದಾ ಪರಮಾತ್ಮನ ಪಾದಕ್ಕೆ ಹೋಗಿ ನಿಂತ್ಕೊಂಡ. ಮೋಕ್ಷ ಕೊಟ್ಟಿದ್ದು ಕೂಡ ಪರಮಾತ್ಮನ. ಹಾಗಾದರೆ ಪರೀಕ್ಷಿತ್ ರಾಜ ಒಬ್ಬನ್ನು ನೀವು ತೆಗೆದುಕೊಂಡ್ರೆ ಉತ್ಪತ್ತಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷ ಎಲ್ಲಕ್ಕೂ ದೃಷ್ಟಾಂತ ಅವನೇ ಸಿಕ್ಕಿದ.